ಹಳೆ ವರ್ಷದ ಸಿಹಿ ನೆನಪುಗಳೊಂದಿಗೆ ಹೊಸ ವರ್ಷದ ಬಣ್ಣದ ಬದುಕು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ದರ್ಶನಾದ ಬ್ರಸದಸಿ ಜನನಾತ್ ಕಮಲಾಲಯೇ ಕಾಶ್ಯಂತು ಮರಣಾನ್ಮುಕ್ತಿ ಸ್ಮರಣಾದರುಣಾಚಲೆ. ದರ್ಶನಾದ ಬ್ರಸದಸಿ ಅಂದರೆ ಚಿದಂಬರದಲ್ಲಿರುವ ಆಕಾಶಲಿಂಗವನ್ನು ಕ್ರಮಬದ್ಧವಾಗಿ ದರ್ಶನ ಮಾಡಿದರೆ ಮೋಕ್ಷ ಸಾಧ್ಯ. ಆದರೆ ಜನಸಾಮಾನ್ಯರಿಗೆ ಚಿದಂಬರ ದರ್ಶನದ ರಹಸ್ಯ ಅರಿಯುವುದು ಅಸಾಧ್ಯ ವಿಷಯ. ಜನನಾತ್ ಕಮಲಾಲಯೇ ಅಂದರೆ ಜನನವು ಪುಣ್ಯಕ್ಷೇತ್ರಗಳಲ್ಲಿ ಆದರೆ ಮೋಕ್ಷ ಸಾಧ್ಯ. ಆದರೆ ಜನನವೆಂಬುದು ಯಾರು ಮೊದಲೇ ನಿರ್ಧರಿಸಲಾಗದ ಸಂಗತಿಯಾದ್ದರಿಂದ ಇದು ಕೂಡ ಅಸಾಧ್ಯ ವಿಷಯ. ಕಾಶ್ಯಂತು ಮರಣಾನ್ಮುಕ್ತಿ ಜೀವನದ ಕೊನೆಯ ಘಟ್ಟದಲ್ಲಿ ತಮ್ಮ ಕರ್ತವ್ಯವನ್ನು ಮುಗಿಸಿ ಕಾಶಿಯಲ್ಲಿ ದೇಹತ್ಯಾಗ ಮಾಡಿದರೆ ಮೋಕ್ಷ ಸಾಧ್ಯ. ಆದರೆ ಮನುಷ್ಯ ತನ್ನ ಕೊನೆಯ ದಿನಗಳವರೆಗೂ ಸಂಸಾರದ ಜವಾಬ್ದಾರಿ ಮುಗಿಯದ ಕಾರಣ ಇದು ಅಸಾಧ್ಯವೇ ಸರಿ. ಸ್ಮರಣಾದರುಣಾಚಲೆ ತಿರುವಣ್ಣೂರಿನ ಅರುಣಾಚಲನ ಪ್ರತಿನಿತ್ಯ ಸ್ಮರಿಸಿದರೆ ಮೋಕ್ಷ ಸಾಧ್ಯ. ಕೇವಲ ಸ್ಮರಣೆಯಿಂದಲೇ ಮೋಕ್ಷ ನೀಡುವ ಆ ಶಕ್ತಿ ಹೊಂದಿರುವ ದೇವಾಲಯದ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ತಿರುವಣ್ಣಾಮಲೈ ಕೃತಯುಗದಲ್ಲಿ ಅಗ್ನಿ ಬೆಟ್ಟವಾಗಿ, ತ್ರೇತಾಯುಗದಲ್ಲಿ ಮಾಣಿಕ್ಯ ಬೆಟ್ಟವಾಗಿ, ದ್ವಾಪರ ಯುಗದಲ್ಲಿ ಚಿನ್ನದ ಬೆಟ್ಟವಾಗಿ, ಕಲಿಯುಗದಲ್ಲಿ ಕಲ್ಲಿನ ಬೆಟ್ಟವಾಗಿ ನಿಂತಿದೆ. ಈ ದೇವಾಲಯದ ಮತ್ತೊಂದು ರೋಮಾಂಚನಕಾರಿ ವಿಷಯವೇನೆಂದರೆ, ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಹಿಮಾಲಯ ಪರ್ವತ ಸೃಷ್ಟಿಯಾಗಿ 5 ಕೋಟಿ ವರ್ಷಗಳಾಗಿದ್ದರೆ ಈ ಬೆಟ್ಟವು 360 ಕೋಟಿ ವರ್ಷಗಳ ಹಿಂದೆಯೇ ಸೃಷ್ಟಿಯಾಗಿದೆ ಎಂದು ತಿಳಿಸಿದ್ದಾರೆ. ಪಂಚಭೂತಗಳಲ್ಲಿ ಒಂದಾದ ಅಗ್ನಿ ಅಂಶವಾಗಿ ಈ ದೇವಾಲಯವನ್ನು ಕಾಣಬಹುದು. ಬೆಂಕಿ ಉರಿದರೆ ನಾಶ, ಅದೇ ಬೆಂಕಿ ಶಾಂತವಾದರೆ ದೀಪ. ಮನುಷ್ಯನು ಧರ್ಮ ಮಾರ್ಗದಲ್ಲಿ ನಡೆದರೆ ಬೆಂಕಿ ದೀಪವಾಗಿ ಅವನ ಸುತ್ತಲ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕಿನ ಕಡೆಗೆ ಕರೆದೊಯ್ಯುತ್ತದೆ. ಅದೇ ಮನುಷ್ಯ ಅಧರ್ಮದ ಹಾದಿ ಹಿಡಿದರೆ ಶಾಂತವಾದ ದೀಪವು ಅಗ್ನಿ ಜ್ವಾಲೆಯಾಗಿ ಎಲ್ಲವನ್ನೂ ನಾಶ ಮಾಡಿಬಿಡುತ್ತದೆ. ತಿರುವಣ್ಣಾಮಲೈ 20 ಎಕರೆ ಜಾಗದಲ್ಲಿ 5 ಪ್ರಾಕಾರಗಳಲ್ಲಿರುವ ಬೃಹತ್ ದೇವಾಲಯ. ಪೂರ್ವ ಭಾಗದಲ್ಲಿರುವ ರಾಜಗೋಪುರವು 217 ಅಡಿ ಎತ್ತರವಿದ್ದು ಇದನ್ನು ನಮ್ಮ ವಿಜಯನಗರದ ಕೃಷ್ಣದೇವರಾಯರು ನಿರ್ಮಿಸಿದ್ದಾರೆ. ಈ ಗೋಪುರದ ಮೂಲಕ ಒಳಗೆ ಪ್ರವೇಶಿಸಿದರೆ ಎಡಭಾಗದಲ್ಲಿ ಶ್ರೀ ಶಕ್ತಿ ಗಣಪತಿಯ ದರ್ಶನ ಮಾಡಬಹುದು. ಪಕ್ಕದಲ್ಲಿ ತಂಬೂರಿ ಹಿಡಿದು ನಿಂತಿರುವ ಅರುಣಗಿರಿ ನಾಡರ್ ಎಂಬ ಒಬ್ಬ ಸಾಧು ಸಂತರು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಎಡಭಾಗದಲ್ಲಿದೆ ಕಂಬೋದ್ಭವ ಕುಮಾರಸ್ವಾಮಿ ದೇವಾಲಯ. 17ನೇ ಶತಮಾನದಲ್ಲಿ ಅರುಣಗಿರಿ ನಾಡರ್ ಎಂಬ ಈ ಬ್ರಾಹ್ಮಣ ವ್ಯಕ್ತಿ ತನ್ನ ತಂದೆ ಹೇಳಿಕೊಡುತ್ತಿದ್ದ ಮಂತ್ರಸ್ತೋತ್ರಗಳನ್ನು ದಿನವಿಡೀ ಪಠಿಸುತ್ತಾ ಶಾಂತ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಹಠಾತ್ತಾಗಿ ತೀರಿಕೊಂಡ ತನ್ನ ತಂದೆ ತಾಯಿಯ ಸಾವಿನ ನೋವು ಅವನನ್ನು ಪರಿಪೂರ್ಣವಾಗಿ ಬದಲಿಸಿ ಕೆಟ್ಟ ಚಟಗಳಿಗೆ ದಾಸನಾಗಿ ವೇಶ್ಯೆಯರ ಸಹವಾಸದಲ್ಲಿ ದಿನನಿತ್ಯ ಕಳೆಯುತ್ತಿದ್ದ. ಅದಕ್ಕೂ ಕೂಡ ಅವನ ಅಕ್ಕನ ಬಳಿಯೇ ಹಣವನ್ನು ಪಡೆಯಬೇಕಿತ್ತು. ಹೀಗೆ ದಿನ ಕಷ್ಟಪಟ್ಟು ದುಡಿದ ಹಣವನ್ನು ನೀಡಿ ಬೇಸರವಾಗಿ ಹಣವಿಲ್ಲದ ಒಂದು ದಿನ ಬಂದು ಅವರು ಹಣವನ್ನು ಕೇಳಿದಾಗ ಅವರ ಅಕ್ಕ, ತನ್ನ ಬಳಿ ಹಣವಿಲ್ಲ, ನಿನಗೆ ಬೇಕಿರುವುದು ಈ ಶರೀರ ಸುಖವಷ್ಟೇ ತಾನೇ, ಅದಕ್ಕೆ ಅವರು ಇವರೆಂಬ ವ್ಯತ್ಯಾಸವೇನಿಲ್ಲ, ತನ್ನನ್ನೇ ಅನುಭವಿಸು ಎಂದು ಹೇಳಿದಾಗ ಆ ಮಾತಿಗೆ ಅವನೆದೆ ಸಿಡಿಲೊಡೆದ ಹಾಗಾಗಿ, ಅಕ್ಕ, ನೀವು ನಾ ಮಾಡಿದ ತಪ್ಪಿಗೆ ನನ್ನನ್ನು ಕೊಂದಿದ್ದರೂ ನನಗೆ ಬೇಸರವಾಗುತ್ತಿರಲಿಲ್ಲ, ಆದರೆ ಈ ಮಾತು ನನ್ನನ್ನು ಬದುಕಿದ್ದರೂ ಸತ್ತಂತಾಗಿಸಿದೆ ಎಂದು ಹೇಳುತ್ತಾ ಕಣ್ಣೀರು ಹರಿಸುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಂತರ ಅವರು ಬಲ್ಲಾಳ ದೇವರು ನಿರ್ಮಿಸಿದ್ದಂಥ 3ನೇ ಗೋಪುರದ ಮೇಲೆ ನಿಂತು ತನ್ನ ಚಿಕ್ಕ ವಯಸ್ಸಿನಲ್ಲಿ ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸುತ್ತಾ ಕಳೆಯುತ್ತಿದ್ದ ದಿನಗಳಲ್ಲಿ ತನ್ನ ಜೀವನ ಬಹಳ ಉತ್ತಮವಾಗಿತ್ತು ಎಂದು ನೆನಪಿಸಿಕೊಳ್ಳುತ್ತಾ ಗೋಪುರದಿಂದ ಕೆಳಗಡೆ ಬೀಳುತ್ತಾರೆ. 1 ಅಡಿ ಬಿದ್ದರೆ ನಾಡರ್ ಅವರ ಪ್ರಾಣ ಹಾರಿ ಹೋಗುವ ಮುನ್ನವೇ ಶ್ರೀ ಸುಬ್ರಹ್ಮಣ್ಯ ದೇವರೇ ಪ್ರತ್ಯಕ್ಷವಾಗಿ ಅವರನ್ನು ಸಾವಿನಿಂದ ರಕ್ಷಿಸುತ್ತಾರೆ. ಹೇ ಅರುಣಗಿರಿ, ನಿನ್ನದು ಸಾಮಾನ್ಯ ಜನ್ಮವಲ್ಲ. ಈ ಜಗತ್ತಿನ ಭಕ್ತಿ ಮಾರ್ಗದಲ್ಲಿ ನಿನ್ನಿಂದ ಅದೆಷ್ಟೋ ಕೀರ್ತನೆಗಳು ಹೊರಬರಬೇಕಿದೆ ಎಂದು ಹೇಳಿ ಸ್ವಾಮಿ ತಮ್ಮ ಶೂಲದಿಂದ ಅವರ ನಾಲಿಗೆ ಮೇಲೆ ಬೀಜಾಕ್ಷರಿಗಳನ್ನು ಬರೆಯುತ್ತಾರೆ. ಅನಂತರ ಅರುಣಗಿರಿ ನಾಡರ್ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ 16,000 ಅದ್ಭುತ ಕೀರ್ತನೆಗಳನ್ನು ರಚಿಸಿದ್ದಾರೆ. ಇವುಗಳನ್ನು ಕೇಳಿ ಮಂತ್ರಮುಗ್ಧರಾದ ಅಂದಿನ ಮಹಾರಾಜರಾದ ಪ್ರೌಢರಾಯರು ನಾಡರ್ ಅವರನ್ನು ತಮ್ಮ ಆಸ್ಥಾನ ಕವಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ಈ ಮೊದಲೇ ಆಸ್ಥಾನದಲ್ಲಿದ್ದ ಸಂಬಂಧನ್ ಅವರಿಗೆ ಇದು ಸಹಿಸದಾಗಿತ್ತು. ಏಕೆಂದರೆ ನಾಡರ್ ಬಂದ ಮೇಲೆ ಅವರ ಪ್ರಾಶಸ್ತ್ಯ ಕಡಿಮೆಯಾಗುತ್ತಿದೆ ಎನಿಸುತ್ತಿತ್ತು. ಹಾಗಾಗಿ ಒಂದು ದಿನ ತಾನು ನಾಡರ್ ಅವರಿಗಿಂತ ಕಡಿಮೆ ಏನಿಲ್ಲ ಎಂದು ತೋರಿಸಿಕೊಳ್ಳುವ ಸಲುವಾಗಿ ತಾವು ಪೂಜಿಸುತ್ತಿದ್ದ ಕಾಳಿಕಾದೇವಿಯ ಅನುಗ್ರಹವಿದ್ದರಿಂದ ದೇವಿಯನ್ನು ಸ್ತುತಿಸಿ ಎಲ್ಲರ ಮುಂದೆ ಪ್ರತ್ಯಕ್ಷವಾಗಿಸಬೇಕೆಂದು ಉಪಾಯ ಮಾಡುತ್ತಾರೆ. ಇದನ್ನೇ ಅರಮನೆಯಲ್ಲಿ ಆಸ್ಥಾನದ ಮುಂದೆ ಹೇಳಿ ತಾನು ಕಾಳಿಕಾದೇವಿಯನ್ನು ಪ್ರತ್ಯಕ್ಷಿಸುವೆ, ಹಾಗೆ ನಾಡರ್ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯನ್ನು ತಮ್ಮ ಕೀರ್ತನೆಯಿಂದ ಪ್ರತ್ಯಕ್ಷಿಸಲಿ ಎಂದು ಸವಾಲನ್ನು ಎಸೆಯುತ್ತಾರೆ.
ಅವರು ಹೇಳಿದಂತೆ ಆಗಲೇ ಕಾಳಿಕಾ ದೇವಿಯನ್ನು ಸ್ತುತಿಸಲು ಶುರು ಮಾಡುತ್ತಾರೆ. ಆದರೆ ಸಂಬಂಧನವರ ಸ್ವಾರ್ಥತೆಯನ್ನು ಅರಿತ ದೇವಿ ಆಗ ಪ್ರತ್ಯಕ್ಷವಾಗದೆ ಅವರೇ ಹಾಕಿದ ಸವಾಲಿನಲ್ಲಿ ಅವರು ಸೋಲುವಂತಾಗುತ್ತದೆ. ಆದರೂ ತಮ್ಮ ಸೋಲನ್ನು ಒಪ್ಪಿಕೊಳ್ಳದೆ ರಾಜರ ಬಳಿ ತನ್ನಿಂದ ಇದು ಸಾಧ್ಯವಾಗಲಿಲ್ಲ ಎಂದು ಹೇಳಿ ನಾಡರವರ ಕಡೆ ತಿರುಗಿ, ಈಗ ನಿಮ್ಮ ಸರದಿ, ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡಿಸಿ ಎಂದು ಹೇಳುತ್ತಾರೆ. ಆದರೆ ನಾಡರವರು ರಾಜನನ್ನು ಉದ್ದೇಶಿಸಿ, ಆ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ಸ್ವರೂಪವನ್ನು ನಿಮಗೆ ನೋಡುವ ಶಕ್ತಿ ಇಲ್ಲ, ಅದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ. ಆದರೆ ಅವರ ಮಾತು ಕೇಳದ ಪ್ರೌಢರಾಯ ಕೂಡ ಸ್ವಾಮಿಯನ್ನು ಕರೆಸುವಂತೆ ಬಲವಂತಪಡಿಸುತ್ತಾರೆ. ಆಗ ಬೇರೆ ದಾರಿ ಕಾಣದೆ ನಾಡರವರು ಪ್ರಶಾಂತವಾದ ಮನಸ್ಸಿನಿಂದ ಕಣ್ಮುಚ್ಚಿ ಸುಬ್ರಹ್ಮಣ್ಯ ಸ್ವಾಮಿಯವರ ಕೀರ್ತನೆಯನ್ನು ಹಾಡುತ್ತಾರೆ. ಆ ಕೀರ್ತನೆ ಮುಗಿಯುವ ಮೊದಲೇ ಅಲ್ಲಿದ್ದ ಒಂದು ಕಂಬವನ್ನು ಒಡೆದುಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷವಾಗಿ ಬಿಡುತ್ತಾರೆ. ಸ್ವಾಮಿಯ ದರ್ಶನದಿಂದ ಅಲ್ಲಿದ್ದ ಜನಸಮೂಹವು ಪುಣ್ಯ ದರ್ಶನವಾಯಿತೆಂದು ಸಂತೋಷ ಪಡುತ್ತಾರೆ. ಆದರೆ ಸ್ವಾಮಿಯನ್ನು ಬಹಳ ಹತ್ತಿರದಿಂದ ನೋಡಿದ ರಾಜ ಪ್ರೌಢರಾಯರು ತಮ್ಮ ಕಣ್ಣನ್ನು ಕಳೆದುಕೊಳ್ಳುತ್ತಾರೆ. ಆಗ ರಾಜರು ನಾಡರವರು ಎಷ್ಟು ಹೇಳಿದರೂ ನಾ ಕೇಳದೆ ತಪ್ಪು ಮಾಡಿದೆನೆಂದು ಕೊರಗುತ್ತಿರುತ್ತಾರೆ. ಆಗ ಸಂಬಂಧನವರು ಹಗಲು ರಾತ್ರಿ ದೇವಾಲಯದಲ್ಲಿ ಕುಳಿತು ಅಲ್ಲಿದ್ದ ಎಲ್ಲ ಗ್ರಂಥಗಳನ್ನು ಓದುತ್ತಾ ಪ್ರೌಢರಾಯರ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿ ರಾಜರ ಬಳಿಗೆ ಓಡುತ್ತಾರೆ. ಆಗ ಮೇಲಿನ ಲೋಕದಲ್ಲಿ ಒಂದು ಹೂವು ಸಿಗುತ್ತದೆ, ಅದರಿಂದ ಕಣ್ಣಿಲ್ಲದವರಿಗೆ ದೃಷ್ಟಿ ಬರುತ್ತದೆ ಎಂದು ಸಂಬಂಧನ್ ಹೇಳಿದಾಗ ಒಮ್ಮೆ ರಾಜನಿಗೆ ಖುಷಿಯಾದರೂ ಮತ್ತೆ ಮೇಲಿನ ಲೋಕಕ್ಕೆ ಹೋಗುವವರಾದರೂ ಯಾರು, ಹೋಗಿ ಹೂವನ್ನು ಹುಡುಕಿ ತರುವಷ್ಟು ಆಧ್ಯಾತ್ಮಿಕ ಶಕ್ತಿ ಹೊಂದಿರುವಂತಹ ವ್ಯಕ್ತಿ ಯಾರಿರುವರು ಎಂದು ಬೇಸರದಿಂದ ಹೇಳಿದಾಗ ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದವರಂತೆ ಸಂಬಂಧನವರು ನಾಡರವರ ಹೆಸರನ್ನು ಸೂಚಿಸುತ್ತಾರೆ. ಈ ವಿಷಯವನ್ನು ರಾಜರು ನಾಡರವರ ಹತ್ತಿರ ಹೇಳಿದಾಗ ಅವರು, ನಿಮಗೆ ದೃಷ್ಟಿ ಹೋಗಲು ನಾನು ಕೂಡ ಒಂದು ರೀತಿಯಾಗಿ ಕಾರಣನಾಗಿ ಬಿಟ್ಟೆ ಎಂದು ಕೊರಗುತ್ತಿದ್ದ ನನಗೆ ಈ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ ಎಂದು ಹೇಳಿ ಮುಂದೆ ಏನು ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಆ ರೀತಿಯಾಗಿ ನಾಡರವರು ಈ ದೇವಸ್ಥಾನದ 3ನೇ ಗೋಪುರದಲ್ಲಿ ನಿಂತು ತಮ್ಮ ದೇಹವನ್ನು ತ್ಯಜಿಸಿ ಒಂದು ಗಿಳಿಯಾಗಿ ಬದಲಾಗಿ ಮೇಲಿನ ಲೋಕಕ್ಕೆ ಪ್ರಯಾಣ ಬೆಳೆಸಿ ಅವರು ಹೇಳಿದ್ದ ಹೂವನ್ನು ಹುಡುಕಿ ತೆಗೆದುಕೊಂಡು ಬಂದು ರಾಜರಿಗೆ ನೀಡುತ್ತಾರೆ. ಅದು ಕಣ್ಣಿಗೆ ಸೋಕುತ್ತಲೇ ಕುರುಡರಾಗಿದ್ದ ರಾಜರಿಗೆ ದೃಷ್ಟಿ ಹಿಂದಿರುಗುತ್ತದೆ. ಅದೇ ಖುಷಿಯಲ್ಲಿ ತನ್ನ ದೇಹವನ್ನು ಹುಡುಕುತ್ತಾ ಹೊರಟ ನಾಡರವರಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಅಲ್ಲಿ ತಮ್ಮ ದೇಹವೇ ಇರಲಿಲ್ಲ. ಅಸೂಯೆಯ ಬೆಂಕಿಯಲ್ಲಿ ಸುಡುತ್ತಿದ್ದ ಸಂಬಂಧನ್ ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದವರಂತೆ ನಾಡರವರ ಆತ್ಮವಿಲ್ಲದ ದೇಹವನ್ನು ದಹನ ಮಾಡಿಬಿಟ್ಟಿರುತ್ತಾರೆ. ಈ ವಿಷಯ ತಿಳಿದ ಪ್ರೌಢರಾಯರು ಸಂಬಂಧನವರನ್ನು ಶಿಕ್ಷಿಸಲು ಕರೆದರೆ ಬೇಡವೆಂದು ತಡೆದ ನಾಡರವರು, ನಾನು ಗಿಳಿಯಾಗಿಯೇ ಪ್ರತಿದಿನವೂ ದೇವರ ದರ್ಶನವನ್ನು ಪಡೆಯುತ್ತೇನೆ ಎಂದು ಹೇಳಿ ಸಮಾಧಾನಪಡಿಸುತ್ತಾರೆ. ದೇವಸ್ಥಾನದ 3ನೇ ಗೋಪುರದಲ್ಲಿ ಈಗಲೂ ಗಿಳಿಯ ಚಿತ್ರವನ್ನು ಕಾಣಬಹುದು. ಈಗಲೂ ನಾಡರವರ ಆತ್ಮವು ದೇವಸ್ಥಾನದ ಸುತ್ತ ತಿರುಗುತ್ತಿದೆ ಎಂಬ ನಂಬಿಕೆ ಇದೆ. ಹಾಗೆ ಕೆಲವರು ಅದನ್ನು ತಮ್ಮ ಕಣ್ಣಿಂದ ನೋಡಿರುವುದಾಗಿ ಕೂಡ ಹೇಳುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದ ಹಿಂದೆಯೇ ಒಂದು ಬೃಹತ್ ಮಂಟಪವನ್ನು ನಿರ್ಮಿಸಿದ್ದಾರೆ. ಅದನ್ನು ಮಲೈಕಾಪು ಮಂಟಪ ಎನ್ನುತ್ತಾರೆ. ಇಲ್ಲಿ ಆಷಾಢ ಮಾಸದಲ್ಲಿ ತಾಯಿಗೆ ಬಳೆಗಳಿಂದ ಉತ್ಸವ ಮಾಡುತ್ತಾರೆ. ಈ ಮಂಟಪದ ಎಡಭಾಗದಲ್ಲಿಯೇ ಒಂದು ಕಲ್ಯಾಣಿಯನ್ನು ಕಾಣಬಹುದು. ಇದನ್ನು ಶಿವತೀರ್ಥವೆಂದು ಕರೆಯುತ್ತಾರೆ. ಇದರ ಬಗ್ಗೆ ಪುರಾಣಗಳಲ್ಲೂ ಮಾಹಿತಿ ಲಭ್ಯವಿದೆ. ಆದರೆ ಕಾಲಗರ್ಭದಲ್ಲಿ ಕಣ್ಮರೆಯಾಗಿದ್ದ ಈ ಕಲ್ಯಾಣಿಯನ್ನು ಮಂಗಯ್ಯರ್ ಅರಸಿಯ ಆಸೆಯಂತೆ ಪುನಃ ಕಲ್ಯಾಣಿ ನಿರ್ಮಿಸಿದ್ದರಿಂದ ಇದನ್ನು ರಾಣಿಯ ಹೆಸರಲ್ಲಿ ತಿರುಮಲಾಂಬಿಕಾ ತೀರ್ಥ ಎಂದು ಕರೆಯುತ್ತಾರೆ. ನಂತರ ನಾವು ಕಾಣುವುದು 1000 ಸ್ತಂಭಗಳ ಮಂಟಪವನ್ನು. ಇದು ಕೂಡ ನಮ್ಮ ಕೃಷ್ಣದೇವರಾಯರ ಕೊಡುಗೆ. ಇಲ್ಲಿ ರಮಣ ಮಹರ್ಷಿಗಳ ಜೀವನ ಚರಿತ್ರೆಯನ್ನು ವಿವರಿಸುವ ಅದೆಷ್ಟೋ ಭಾವಚಿತ್ರಗಳನ್ನು ಕಾಣಬಹುದು. ಈ ಮಂಟಪದ ಹೊರಗಡೆ ಬಲ್ಲಾಳ ಮಹಾರಾಜರು ಪ್ರತಿಷ್ಠಾಪಿಸಿರುವ ನಂದಿ ವಿಗ್ರಹವನ್ನು ನೋಡಬಹುದು. ಸ್ವಲ್ಪ ಮುಂದೆ ನಡೆದು ಬಂದರೆ ಗೋಪುರ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಸಿಗುತ್ತದೆ. ಅರುಣಗಿರಿ ನಾಡರವರು ತಮ್ಮ ಕೆಟ್ಟ ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನು ರಕ್ಷಿಸಿದ ಅದ್ಭುತ ಸ್ಥಳವಿದು. ಮುಂದೆ ಎಡಭಾಗದಲ್ಲಿ ನಾವು ಕಾಣುವುದು ಕಲ್ಯಾಣ ಸುಂದರೇಶ್ವರ ದೇವಾಲಯ. ಇಲ್ಲಿ ಸಾಮೂಹಿಕ ವಿವಾಹಗಳನ್ನು ದೇವಸ್ಥಾನದವರೇ ನಡೆಸುತ್ತಾರೆ. ನಂತರ ನಮಗೆ ಎದುರಾಗುವುದು ಬಲ್ಲಾಳ ಗೋಪುರ. ಮಹಾಶಿವಭಕ್ತನಾದ ಮಹಾರಾಜ ಬಲ್ಲಾಳರಾಯರು ಇದನ್ನು ನಿರ್ಮಿಸಿದ್ದಾರೆ. ನಂತರ ಎಡಭಾಗದಲ್ಲಿರುವುದು ಕಾಲಭೈರವೇಶ್ವರನ ದೇವಾಲಯ. ಟಿಪ್ಪು ಸುಲ್ತಾನರ ಕಾಲದಲ್ಲಿ ಅದೆಷ್ಟೋ ದೇವಸ್ಥಾನಗಳು ನಾಶವಾದವು. ಆದರೆ ಈ ದೇವಾಲಯಕ್ಕೆ ಆತ ಕಾಲಿಡದಂತೆ ತಡೆದಿದ್ದು ಈ ಕಾಲಭೈರವೇಶ್ವರನೇ ಎಂಬುದು ಇಲ್ಲಿನ ನಂಬಿಕೆ. ಈ ದೇವಾಲಯದ ಪಕ್ಕದಲ್ಲಿರುವುದು ಬ್ರಹ್ಮತೀರ್ಥ. ಈ ತೀರ್ಥದ ಮುಂದಿರುವುದೇ ಬ್ರಹ್ಮಲಿಂಗ. ನಂತರ ಎದುರಾಗುವುದು ದಕ್ಷಿಣ ಗೋಪುರ. ಇಲ್ಲಿ ನಾವು ಗೋಶಾಲೆಯನ್ನು ಕಾಣಬಹುದು. ಮುಂದೆ ಕಾಣುವ ಉತ್ತರ ಗೋಪುರವನ್ನು ಅಮ್ಮಣ್ಣಿ ಅಮ್ಮನ್ ಗೋಪುರವೆಂದು ಕರೆಯುತ್ತಾರೆ. ಏಕೆಂದರೆ ಈ 171 ಅಡಿ ಗೋಪುರವನ್ನು ಕಟ್ಟಲು ಇವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ.
ನಂತರ ಪಶ್ಚಿಮ ಗೋಪುರದ ಕಡೆ ನಡೆದಾಗ ಅಲ್ಲಿ ನಮಗೆ ಕಾಣುವುದು ಪಾದಮಂಟಪ. ಶಿವನು ಲಿಂಗರೂಪ ಪಡೆಯುವ ಮುನ್ನ ಈ ಜಾಗದಲ್ಲೇ ಪಾದವನ್ನು ಇಟ್ಟಿದ್ದರಿಂದ ಈ ಜಾಗವನ್ನು ಪಾದಮಂಟಪ ಎಂದು ಕರೆಯುತ್ತಾರೆ. ಅದರ ಪಕ್ಕದಲ್ಲಿ ಸ್ಥೂಲ ಸೂಕ್ಷ್ಮ ದೇವಾಲಯ. ಗಿರಿ ಪ್ರದಕ್ಷಿಣೆಯನ್ನು ಮಾಡಲಾಗದವರು ಈ ದೇವಾಲಯದ ಸುತ್ತ 11 ಪ್ರದಕ್ಷಿಣೆ ಮಾಡಿದರೆ ಗಿರಿ ಪ್ರದಕ್ಷಿಣೆ ಮಾಡಿದಷ್ಟೇ ಪುಣ್ಯ ಸಿಗುತ್ತದೆ ಎಂಬುದು ಇದರ ವಿಶೇಷತೆ. ನಂತರ ಅಮ್ಮನವರ ಪವಿತ್ರ ದೇವಾಲಯ ಅಭಿದಂಬುಜ ದೇವಾಲಯ. ಇಲ್ಲಿ ಮಾತೃ ಸ್ವರೂಪದಲ್ಲಿ ನೆಲೆ ನಿಂತಿರುವ ದೇವಿ ಬಂದವರನ್ನು ಮಕ್ಕಳಂತೆ ಆಶೀರ್ವದಿಸುವ ಪವಿತ್ರ ದೇವಾಲಯ. ನಂತರ ನಮಗೆ ಕಾಣುವುದು ಅಷ್ಟಲಕ್ಷ್ಮಿ ಮಂಟಪ. ಅಲ್ಲೇ ಚಿಕ್ಕದಾಗಿ ನಮಗೆ ಸಿಗುವುದು ಚಿತ್ರಗುಪ್ತ ಮಂಟಪ. ನಂತರ ಪಂಚಭೂತ ಲಿಂಗಗಳ ದರ್ಶನ. ನಂತರ ಅಲ್ಲಿನ ನಗರ ರಕ್ಷಣಾ ದೇವತೆಯಾದ ಬಿಡಾರಿ ಅಮ್ಮನ ದೇವಾಲಯ. ಇದರ ಮುಂದೆಯೇ ಒಂದು ಆಶ್ಚರ್ಯ ಸಂಗತಿ ಎನ್ನುವಂತೆ ಬಿಲ್ವದ ಮರ ಹಾಗೂ ಅಶ್ವತ್ಥ ಮರ ಒಂದರೊಳಗೊಂದು ಬೆಳೆದು ನಿಂತಿರುವುದನ್ನು ಕಾಣಬಹುದು. ಕೊನೆಯದಾಗಿ ನಮಗೆ ದರ್ಶನ ನೀಡುವುದೇ ಎಲ್ಲರೂ ಕಾತುರದಿಂದ ಕಾಣುವ ಶ್ರೀ ಅರುಣಾಚಲೇಶ್ವರ ದೇವಾಲಯ. ಮನುಷ್ಯ ಸತ್ತ ನಂತರ ಚಿತ್ರಗುಪ್ತ ಪಾಪಕರ್ಮಗಳ ಲೆಕ್ಕ ಹಾಕುವಾಗ ಆ ವ್ಯಕ್ತಿ ಈ ದೇವಾಲಯದ ದರ್ಶನ ಮಾಡಿದ್ದರೆ ಅವನ ಪಾಪಗಳು ಅಲ್ಲಿಗೆ ಕಳೆದಿರುತ್ತವೆ ಎಂಬ ಅದ್ಭುತ ನಂಬಿಕೆ ಇದೆ. ಹಾಗಾಗಿ ಈ ದೇವಾಲಯದ ದರ್ಶನ ಮಾಡಿದ ಯಾರೇ ಆಗಲಿ ಮುಂದೆ ಪಾಪಗಳನ್ನು ಮಾಡದ ಹಾಗೆ ಎಚ್ಚರ ವಹಿಸಲಿ ಎಂಬ ಮುಂಜಾಗ್ರತೆ ಕೂಡ ಕಾಣಬಹುದು. ಏನೇ ಆಗಲಿ ನಮ್ಮ ಸುತ್ತಮುತ್ತಲೇ ಅಡಗಿರುವ ಅದೆಷ್ಟೋ ರಹಸ್ಯಗಳು ವಿಸ್ಮಯಗಳನ್ನು ಕಾಣುವ ಪುಣ್ಯ ಪ್ರತಿಯೊಬ್ಬರಿಗೂ ಸಿಕ್ಕರೆ ಅಂದೇ ಜೀವನ ಸಂಪೂರ್ಣ. ಅರುಣಾಚಲ ಶಿವ ದರ್ಶನ ಎಲ್ಲರಿಗೂ ಸಿಕ್ಕು ಪುಣ್ಯ ದರ್ಶನ ಫಲ ಎಲ್ಲರ ಪಾಲಾಗಲಿ. ಓಂ ನಮಃ ಶಿವಾಯ.